ಅನ್ನೋದಕ್ಕೆ ಸೇರಿಸಿ ನಾವು ಬೆಳಿಗ್ಗೆ ತಿಂಡಿ ತಿಂತಿದ್ದು ಡೈಲಿ ಅದುವೇ ಮಾಡೋದ. ಬ್ರೇಕ್ಫಾಸ್ಟ್ಗೆ ನಾನು ಹಾಲು ಕಡುಬು ಮಾಡುವ ಅಂತ ಅನ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು 2 ಗ್ಲಾಸ್ ಬಾಯ್ಲ್ಡ್ ರೈಸ್ಗೆ 1 ಗ್ಲಾಸ್ ವೈಟ್ ರೈಸ್ ನೆನೆ ಹಾಕಿದ್ದೆ. ಒಂದು 4 ಅವರ್ಸ್ ಆಯಿತು ನೆನೆ ಹಾಕಿ. ಇವಾಗ ರುಬ್ಬಿಟ್ಟು ಮಾಡೋಣ ಅನ್ಕೊಂಡಿದ್ದೀನಿ. ಇದು ನೈಟೇ ಉಂಡೆ ಎಲ್ಲ ಮಾಡಿಟ್ರೆ ಬೆಳಗ್ಗೆ ಸ್ವಲ್ಪ ಈಸಿ ಆಗುತ್ತೆ ಅಂತೇಳಿ. ಚಳಿಗೆ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತಲ್ವಾ, ಸೊ ಇದು ಉಂಡೆ ಮಾಡೋಣ. ಬನ್ನಿ ಅಕ್ಕಿನ ಗ್ರೈಂಡ್ ಮಾಡ್ಕೊಳ್ಳೋಣ. ಜಾಸ್ತಿ ನೀರು ಹಾಕೊಳ್ಳೋದು ಬೇಡ, ಯಾಕಂದ್ರೆ ಅದು ಉಂಡೆ ಮಾಡೋದಕ್ಕೆ ಸ್ವಲ್ಪ ಗಟ್ಟಿಯಾಗಿದ್ರೇನೆ ಒಳ್ಳೇದು ಹಿಟ್ಟು. ಎಷ್ಟು ಗಟ್ಟಿಯಾಗಿ ರುಬ್ಕೊಂಡ್ರೆ ಒಳ್ಳೇದು. ಸಾಲ್ಟ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗೋ ತನಕ ಈ ಥರ ಬೇಯಿಸ್ಕೊಂಡ್ರೆ ಆಯಿತು. ಇವಾಗ ಹಿಟ್ಟು ಗಟ್ಟಿ ಆಗ್ತಾ ಬಂತು ನೋಡಿ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೀವು ಮೊದಲು ಎಂತ ತಿಂಡಿ ಮಾಡ್ತಾ ಇದ್ರು ಮನೆಯಲ್ಲಿ? ನಾವು ಮನೆಯಲ್ಲಿ ಸಣ್ಣದಿರುವಾಗ ತಾಯಿ ಮನೆಯಲ್ಲಿ ಹುರುಳಿ ಮತ್ತೆ ಅವಲಕ್ಕಿ, ಹುರುಳಿಯನ್ನು ದಿನಾನು ಹುರುಳಿ ಬೇಯಿಸಿ ಅವಲಕ್ಕಿಯನ್ನು ಅದಕ್ಕೆ ಸೇರಿಸಿ ನಾವು ಬೆಳಿಗ್ಗೆ ತಿಂಡಿ ತಿಂತಿದ್ದು. ಡೈಲಿ ಅದುವೇ ಮಾಡೋದ? ಡೈಲಿ ಅದುವೇ ಮಾಡುದು. ಮತ್ತೆ ಯಾರಾದ್ರೂ ನೆಂಟರು ಬಂದ್ರೆ, ಇಲ್ಲ ಅಂದ್ರೆ ಅಪರೂಪಕ್ಕೆ ಏನಾದ್ರು ಅಮಾವಾಸ್ಯೆಯೋ ಏನಾದ್ರು ಹಬ್ಬದ ದಿವಸ ಇದ್ರೆ ಮಾತ್ರ ನಾವು ತಿಂಡಿ ಮಾಡುದು. ಹೌದಾ? ಹಾಗಿದ್ರೆ ಹುರುಳಿ ಕಡಿಮೆ ಇತ್ತ ಅಂತ ಅವಾಗ? ಅವಾಗ ತುಂಬಾ, ನಾವು ಸಣ್ಣದಿರುವಾಗ ಒಂದು 2 ರೂಪಾಯಿ ಇರ್ಬೋದು ಕೆಜಿಗೆ. ಒಂದು 50 ಅಂದ್ರೆ ಒಂದು 54 ವರ್ಷದ ಕೆಳಗಿನ ಮಾತು ಇದು. ಹಾಗಿದ್ರೆ ಅಕ್ಕಿಗೆ ಜಾಸ್ತಿ ಇತ್ತಾಗಿದ್ರೆ? ಇಲ್ಲ, ಅಕ್ಕಿಗೂ ಅದಕ್ಕೆ ಕಡಿಮೆ ಇರ್ಬೋದು. 8 ಆಣೆ 1 ರೂಪಾಯಿಗೆಲ್ಲ ಇರ್ಬೋದು. ಹುರುಳಿಯೇ ಮಾಡ್ತಾ ಇದ್ರು. ಅಂದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆದಂತ ಅಂತ ಗೊತ್ತಿಲ್ಲ. ನಮ್ಮ ಅಮ್ಮನಿಗೆ ಸ್ವಲ್ಪ ಮಾಡ್ಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳಿ ಗೊತ್ತಿಲ್ಲ. ಅಂದು ಮತ್ತೆ ನಮಗೆ ಬೇರೆ ಈಗಿನ ತಿಂಡಿ ಎಲ್ಲ ರೇಟೆಲ್ಲ ಇರ್ಲಿಲ್ಲ ಅಲ್ವಾ. ಇದು ನೂಡಲ್ಸ್ ಅದು ಇದು ತಂದು ಮಾಡ್ಲಿಕ್ಕೆ ಅಂತ ಎಲ್ಲ ಯಾವ್ದು ಇರ್ಲಿಲ್ಲ. ಅಪ್ಪ ಅಮ್ಮ ಮಾಡಿಕೊಟ್ಟ ತಿಂಡಿಯೇ ನಮಗೆಂದು ಪಂಚ ಪರಮಾತ್ಮ ಅಂತ ಹೇಳ್ಬೋದು. ಹೌದು. ಈಗ ಎಂತ ಮಾಡಿದ್ರು ಸಹ ಈಗ ಆಗುದಿಲ್ಲ. ಈಗ ಅಂದ್ರೆ ನನಗೆ ಈಗ ಕೂಡ ಮನೆಯಲ್ಲಿ ನಮ್ಮಲ್ಲಿ ತಿಂಡಿ ಮಾಡ್ತಾರೆ. ಈಗ ಗಂಡನ ಮನೆಯಲ್ಲಿ ನಾವು ಬಂದ ಮೇಲೆ ತಿಂದು ಅದು ಈಗ ನನಗೆ ಹುರುಳಿ ಕಾಳು ಇಲ್ಲಿ ಮಾಡುದಿಲ್ಲ. ನಮ್ಮ ಅಮ್ಮನ ಮನೆಗೆ ಹೋದ್ರೆ ನಾವು ಕಡಲೆಕಾಳು ಹುರುಳಿ ಕಾಳು ಎಲ್ಲ ಬೇಯಿಸ್ಲಿಕ್ಕೆ ಹೇಳ್ತೇವೆ. ಈಗ ಕೂಡ ಹೇಳ್ತೇವೆ. ನಾವು 5 ಜನ ಅಕ್ಕ ತಂಗಿಯರು, ಒಬ್ಬ ತಮ್ಮ. ಈಗ ತಮ್ಮ ಮಾತ್ರ ಇರೋದು, ಅಪ್ಪ ಅಮ್ಮ ಇಲ್ಲ. ಹಾಗೆ ತವರು ಮನೆಗೆ ಅದೇ ತಾಯಿ ಮನೆಗೆ ಹೋದಾಗ ನಾವು ಅದನ್ನೇ ಮಾಡ್ಲಿಕ್ಕೆ ಹೇಳುದು, ಕಡಲೆಕಾಳು ಅದೇ ಮಾಡುವ ಅಂತ. ನಮ್ಗೆ ಇಷ್ಟನೂ ಅದೇ. ಆರೋಗ್ಯಕ್ಕೆ ಒಳ್ಳೆದಂತ ಈಗ ಹೇಳ್ತಾರೆ. ನಮಗೆ ಆಗ ಆರೋಗ್ಯ ಗೊತ್ತಿರ್ಲಿಲ್ಲ ಒಳ್ಳೆದಂತ. ಆಗ ನಮ್ಮ ಆರೋಗ್ಯ ಇಲ್ಲಿ ತನಕ ಒಳ್ಳೆದಾಗಿ ಇದೆ. ಆರೋಗ್ಯದ ವಿಷಯ ನನಗೆ ಗೊತ್ತಿಲ್ಲ. ಮತ್ತೆ ನಾವು ಅಲ್ಲಿ ಅದರದ ಬೇಯಿಸಿದ ಸಾರು ಇದ್ರೆ ಅದನ್ನು ಮಧ್ಯಾಹ್ನ ಊಟಕ್ಕೆ ಇದು ಒಗ್ಗರಣೆ ಹಾಕಿ ಸೇವಿಸಿದ್ದೇವೆಲ್ಲ. ಇವಾಗ ವಿಜ್ಞಾನ ಎಲ್ಲ ಮುಂದುವರೆದ ಮೇಲೆ ಇವಾಗ ಅದು ಒಳ್ಳೇದು ಇದು ಒಳ್ಳೇದೆಲ್ಲ ಹೇಳ್ತಾರೆ. ಹೊಸ ಧಾನ್ಯ ತಿನ್ಬೇಕು, ಹಸಿರು ಸೊಪ್ಪು ತರಕಾರಿ ಅಂತ. ಆದ್ರೂ ಅದು ಎಷ್ಟು ತಿಂದ್ರು ಈಗ ಎಲ್ಲರಿಗೂ ಗ್ಯಾಸ್ ಅಂತ ಹೇಳಿ ಯಾವ ಸೊಪ್ಪು ತರಕಾರಿ ಯಾರಿಗೂ ಸೇವನೆ ಮಾಡ್ಲಿಕ್ಕೆ ಆಗುದಿಲ್ಲ. ಆರೋಗ್ಯ ಇಲ್ಲ. ಆರೋಗ್ಯ ಅಂತ ಹೇಳ್ತಾರೆ. ಮೊದಲಿನ ಕಾಲದವರೇ ಪುಣ್ಯವಂತರಾಗಿದ್ರೆ, ಯಾವಾಗಿ ಮೊದಲಿನ ಕಾಲದವರೇ ಪುಣ್ಯವಂತರು. ಈಗ ಪ್ರಾಯದವರು ಅಂತ ಇದ್ರೆ ಮೊದಲಿನ ಕಾಲದವರು ಅಲ್ಲದೆ ಇಂದಿನವರು ಒಂದು 50 ವರ್ಷದ ತನಕ ಹೋಗುದೇ ಕಷ್ಟ. ಹೌದು. ಮೊದಲಿನವರು 90, 95, 100 ಎಲ್ಲ ಇದ್ರಲ್ಲ. ಹೌದೌದು. ಮತ್ತೆ ಹೊರಗಡೆ ಫುಡ್ ತಿನ್ಲಿಕ್ಕಿಲ್ಲ ಅವಾಗ. ಹೌದು, ಅದೇ ಮೊದಲೆಲ್ಲ ಮನೆಯದ್ದೇ ಮಾಡಿ ಆಹಾರ ಅಂದ್ರೆ ಅದು ಇದಕ್ಕೆ ಅಕ್ಕಿಗೆ ಆಗ್ಲಿ ಎಂತ ವಸ್ತಿಗೂ ಈಗ ವಿಷ ಅದನ್ನು ಕೊಡ್ತಾರೆ. ಅಂದ್ರೆ ಹಾಳಾಗ್ಬಾರ್ದು ಅಂತ ಹೇಳಿ. ಅಲ್ಲ, ಆಗುದು ಕೂಡ ಇಲ್ಲ ತರಕಾರಿ ಅದು ಹಾಕದೇ ಆಗುದಿಲ್ಲ. ಮೊದಲು ಅದು ಇರ್ಲಿಲ್ಲ. ಹಾಗೆ ನಮ್ಮ ಮೊದಲನೇ ಕಾಲದವರ ರಕ್ತ ಸ್ವಲ್ಪ ಶುದ್ಧಿ ಆಗಿತ್ತು. ಆ ಕಾರಣ ನಮ್ಮದೊಂದು 60, 70, 100ರ ತನಕ ಇರ್ತಾರೆ ಕೂಡ, ಇದ್ದಾರೆ ಕೆಲವರು. ಹೌದು. ಆದ್ರೆ ಇಂದಿನವರದ್ದು ಹಾಗೆ. ಅಜ್ಜಿ ಮೊನ್ನೆ ತಾನೇ ತೀರೋದಲ್ಲ ಅಜ್ಜಿ? 95 ವರ್ಷ ಆಯ್ತು. ನನ್ನ ಅತ್ತೆಯವರು ಮೊನ್ನೆ. ಹೌದು ಹೌದು, 4 ತಿಂಗಳಾಯ್ತಷ್ಟೇ. 96 ವರ್ಷ ಆಗಿತ್ತು. ಅವರು ಇನ್ನೂ ಸಹ ಆರೋಗ್ಯ ಆಗಿದ್ರು ಅಲ್ವಾ ಕೊನೆಯ ತನಕ ಕೂಡ? ಅಂದ್ರೆ BP ಶುಗರ್ ಅಂತ ಇಲ್ಲ ಅಲ್ವಾ ನಮಗೆ? ಹೌದು, ಯಾರಿಗೂ ಇಲ್ಲ. ಈಗ ಈ ತನಕ ನನಗೂ ಇಲ್ಲ BP ಶುಗರ್. ಅದು ಹುರುಳಿದು ಸಾರಿಗೆ ಅಂತ ಆಗ್ತಾ ಇದ್ರಿ ನೀವು ಅವಾಗ? ಆವಾಗ ಹುರುಳಿ ಸಾರಿಗೆ ನಾವು ಇದು ಬೀನ್ ಪುಡಿ ಅಂತ ಒಂದು ಬರ್ತದೆ, ಬೀನ್ ಪುಡಿ ಅಂತ ಹೇಳ್ತಾರೆ. ಅದು ಇದ್ರೆ ಗಿಡ ಎಲ್ಲ ಇತ್ತು ನಮಗೆ. ಅದನ್ನೆಲ್ಲ ಚೆನ್ನಾಗಿ ರೌಂಡ್ ಆಗಿ ಕೊಯ್ದು ಅದಕ್ಕೆ ಸಾರಿಗೆ ಹಾಕಿ ಬೇಯಿಸುದು. ಊಟಕ್ಕೆ ಸ್ವಲ್ಪ ಹೆಚ್ಚು ಉಪ್ಪು ಬೇಕಾದ್ರೆ ಉಪ್ಪನ್ನು ಹಾಕುದು. ಮತ್ತೆ ಅದು ಹುಳಿ ಮತ್ತೆ ಮೆಣಸನ್ನು ಒಂದು 4-5 ಮೆಣಸನ್ನು ತುಂಡು ಮಾಡಿ ಅದನ್ನು ಒಗ್ಗರಣೆ ಹಾಕುದು. ಇದು ಸಾಸಿವೆ ಎಲ್ಲ ಹಾಕಿ ಎಣ್ಣೆಗೆ ಒಗ್ಗರಣೆ ಹಾಕಿದ್ರೆ ಆಯ್ತು. ಹಾಗಿದ್ರೆ ಮಧ್ಯಾಹ್ನ ಆಗ್ತದೆ. ಆದ್ರೆ ನಮಗೆ ಕೊತ್ತಂಬರಿ ಸೊಪ್ಪು, ಈ ಪಾಲಕ್ ಸೊಪ್ಪು ಅಂದ್ರೆ ನಮಗೆ ಗೊತ್ತೇ ಇರ್ಲಿಲ್ಲ ಹಾಕ್ಲಿಕ್ಕೂ ತಿನ್ಲಿಕ್ಕೂ. ಹಾಗೆ ಹಾಗೆ ನಿಜವಾಗಿ ನೋಡಿದ್ರೆ ಈಗ ಮೊದಲಿನ ಕಾಲವೇ ಒಳ್ಳೆದಂತ ಕಾಣ್ತದೆ. ದಿನವೇ ಒಳ್ಳೇದು. ನಮಗೆ ಕೂಡ ಹಾಗೆ ಅನ್ನಿಸ್ತದೆ. ಬರುವ ದಿನ ನೆನ್ಸ್ಲಿಕ್ಕೆ ಆಗುದಿಲ್ಲ. ನಾವು ಚಿಕ್ಕವರಿರುವಾಗ ಅಜ್ಜಿ ಮನೆ ಹೋದ್ರೆ ಅಲ್ಲಿ ಸಹ ಗದ್ದೆಯಲ್ಲೆಲ್ಲ ಅಜ್ಜ ತರಕಾರಿ ಇಷ್ಟೆಲ್ಲ ಮಾಡ್ತಾ ಇದ್ರು. ಬೆಳಿಗ್ಗೆ ಸೊಪ್ಪೆಲ್ಲ ತಗೊಂಡ್ ಬಂದು ಕ್ಲೀನ್ ಮಾಡ್ತಾ ಇದ್ರು. ನಾವು ಸಹ ಸೇರ್ತಾ ಇದ್ವಿ ಗದ್ದೆಗೆಲ್ಲ ಹೋಗೋದಕ್ಕೆ. ನಾವು ಮಾಡ್ತಾ ಇದ್ವಿ ಗದ್ದೆಯಲ್ಲಿ. ಇದು ಗೆಣಸು ನೆಟ್ಟ ಬಗೆಯಲ್ಲಿ ಗೆಣಸು ನೆಟ್ಟು ಮಾಡ್ತಾ ಇದ್ವಿ. ಮತ್ತೆ ಇದು ಎಂತಂದ್ರೆ ತರಕಾರಿ ಎಲ್ಲ, ಬಸಳೆ, ಬೆಂಡೆ, ಅಲಸಂಡೆ ಎಲ್ಲ ಮಾಡುದು. ಮತ್ತೆ ಒಂದು ಸಮಯದಲ್ಲಿ ಇದು ಮಾಡ್ತಿದ್ದೆ ಅಂತಂದ್ರೆ ಸೌತೆಕಾಯಿ ತುಂಬಾ ಮಾಡ್ತಿದ್ದೆವು. ಮಾಡಿ ಅದನ್ನು ತುಂಬಾ ಒಂದು 4-5 ಬುಟ್ಟಿ ಎಲ್ಲ ದೊಡ್ಡ ದೊಡ್ಡ ಬುಟ್ಟಿಗಳಲ್ಲಿ ಇರ್ತಿತ್ತು. ಅದನ್ನೆಲ್ಲ ಮಳೆಗಾಲಕ್ಕೆ ನಾವು
ಕಟ್ಟಿ ಇಡುದು ತುಂಬಾ ಸಮಯ ಬರ್ತದೆ. ಅದನ್ನೆಲ್ಲ ನಾವು ನಮ್ಮ ಗದ್ದೆ ಎಲ್ಲ ಇತ್ತು, ನಮಗೆ ಗದ್ದೆಯಲ್ಲಿ ಕೆಲಸ ಮಾಡುವವರಿಗೆಲ್ಲ ಪದಾರ್ಥಕ್ಕೆಲ್ಲ ಅದೇ ಒಳ್ಳೇದಾಗ್ತದೆ. ಅದು ಕಟ್ಟಿ ಹಾಗೆ ಮಾತಾಡ್ಕೊಂಡು ಉಂಡೆ ಆಯ್ತಲ್ವಾ ಮಮ್ಮಿ, ಇದನ್ನ ಇವಾಗ ನಾನು ಫ್ರಿಜ್ ಅಲ್ಲಿ ಇಡ್ತೇನೆ. ಫ್ರಿಜ್ ಅಲ್ಲಿ ಒಂದು ಬಾಕ್ಸ್ ಅಲ್ಲಿ ಹಾಕಿಟ್ರೆ ಬೆಳಗ್ಗೆ ಇದನ್ನು ಕುಕ್ಕರ್ ಅಲ್ಲಿ ಹಾಕಿ ಬೇಯಿಸ್ತೇನೆ. ಇದು ನೀರು ಜಾಸ್ತಿ ಆದರೆ ಸ್ವಲ್ಪ ತೆಗೆದಿಟ್ಕೋಬಹುದು. ಇದನ್ನು ಇದರಲ್ಲಿ ಬರಿಸಿದ್ರೆ ಆಗೋಯ್ತು. ಕಾಯಿ ರುಬ್ಕೊಳ್ಳೋಣ. ಇಲ್ಲಿ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಕಡುಬು ಚೆನ್ನಾಗಿ ಬೆಂದಿದೆ. ಇವಾಗ ರುಬ್ಬಿಟ್ಟ ತೆಂಗಿನಕಾಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಸಾಲ್ಟ್ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಲು ಕಡುಬು ರೆಡಿ ಆಯ್ತು ನೋಡಿ. ಇದನ್ನು ಸ್ವಲ್ಪ ತಿರುಗಿಸ್ತಾ ಇರಬೇಕು, ತಳ ಹಿಡಿಯೋದಂಗೆ. ಕುಕ್ಕರಲ್ಲಿ ಮಾಡೋದು ನನಗೆ ತುಂಬ ಈಸಿ ಅನಿಸುತ್ತೆ. ಹೀಗೆ ಇದರಲ್ಲಿ ಸ್ವಲ್ಪ ಇವಾಗ ನಮ್ಮಲ್ಲಿ ಸ್ವಲ್ಪ ಸ್ವೀಟ್ ತಿನ್ನೋರು ಇರ್ತಾರೆ, ಸೊ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಆಯಿತು. ಸ್ವೀಟ್ ತಿನ್ನೋರಿಗೆ ಸ್ವೀಟ್ ಮಾಡೋದು. ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ, ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕೊಂಡ್ರೆ ಆಯಿತು. ಇದು ಆ್ಯಕ್ಚುಲಿ ನಮ್ಮ ಸೈಡ್ ಅಷ್ಟಮಿಗೆ ಜಾಸ್ತಿಯಾಗಿ ಮಾಡ್ತಾರೆ, ಕೊಟ್ಟಿಗೆ ಇಲ್ಲ ಅಂದರೆ ಇದು ಹಾಲು ಕಡುಬು ಮಾಡ್ತಾರೆ ಅಷ್ಟಮಿಗೆಲ್ಲ. ಇದು ರೆಡಿ ಆಗಾಯಿತು.